ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ಹರ್ಬರ್ಟ್ ಸ್ಪೆನ್ಸರರ ಮೊದಲ ವಿಚಾರವಾಗಿರುವಂತಹ ಅಥವಾ ಸಿದ್ಧಾಂತವಾಗಿರುವಂಥ ಸಾಮಾಜಿಕ ವಿಕಾಸವಾದ ಅಥವಾ ಸಾಮಾಜಿಕ ಡಾರ್ವಿನ್ವಾದ ವಿಚಾರದ ಕುರಿತು ಚರ್ಚಿಸ್ತಾ ಇದ್ದೇವೆ. ಇದರಲ್ಲಿ ಈಗಾಗಲೇ ಹರ್ಬರ್ಟ್ ಸ್ಪೆನ್ಸರರು ಸಮಾಜ ವಿಕಾಸದಲ್ಲಿ ಬರುವಂತಹ ಒಂದು ಪ್ರಕಾರದ ಕುರಿತು ಪ್ರಸ್ತಾಪಿಸಿದ್ದಾರೆ. ಅದು ಸರಳ ಸಮಾಜಗಳು ಸಂಕೀರ್ಣ ಸಮಾಜಗಳಾಗಿ ಪರಿವರ್ತನೆಯಾದದ್ದು. ಹರ್ಬರ್ಟ್ ಸ್ಪೆನ್ಸರರ ಪ್ರಕಾರ ವಿಕಾಸಗತಿಯಲ್ಲಿ ಇನ್ನೊಂದು ರೀತಿಯಾಗಿ ಸೈನಿಕ ಸಮಾಜಗಳು ಕೈಗಾರಿಕಾ ಸಮಾಜಗಳಾಗಿ ಹೇಗೆ ಪರಿವರ್ತನೆ ಹೊಂದಿವೆ ಎನ್ನುವಂಥದ್ದನ್ನು ತಮ್ಮ ಸಿದ್ಧಾಂತದಲ್ಲಿ ಪ್ರಸ್ತಾಪಿಸಿದ್ದಾರೆ. ಆ ವಿಚಾರವನ್ನು ಇವತ್ತು ಚರ್ಚಿಸೋಣ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು sociology class. In Herbert Spencer theory, we are already discussing about the first theory, social evolution or social Darwinism. So already, according to Spencer, he have mentioned in the evolution of society, the first type of societies, they are changed from simple to complex. We already discussed it. Herbert Spencer mentioned another one types of society in the evolution stage. The military societies changed as industrial societies. We will discuss this concept today's class. ಹರ್ಬರ್ಟ್ ಸ್ಪೆನ್ಸರರು ಪ್ರಸ್ತಾಪಿಸಿದ ಇನ್ನೊಂದು ರೀತಿಯ ಸಮಾಜಗಳ ವಿಕಸನ, ಅದು ಸೈನಿಕ ಸಮಾಜಗಳು ಕೈಗಾರಿಕಾ ಸಮಾಜಗಳಾಗಿ ಪರಿವರ್ತನೆ ಹೊಂದಿದ್ದು. ಸ್ಪೆನ್ಸರರ ಪ್ರಕಾರ ವಿಕಾಸಗತಿಯಲ್ಲಿ ಸೈನಿಕ ಸಮಾಜಗಳು ಕೈಗಾರಿಕಾ ಸಮಾಜಗಳಾಗಿ ಪರಿವರ್ತನೆ ಹೊಂದುತ್ತವೆ. ಒಂದು ಸಮಾಜದಲ್ಲಿನ ಜನರ ಮೇಲೆ ಸಮಾಜದ ಆಂತರಿಕ ನಿಯಂತ್ರಣ ಯಾವ ತೆರನಾಗಿರುತ್ತದೆ ಎಂಬುದನ್ನು ಆಧರಿಸಿ ಸ್ಪೆನ್ಸರರು ಈ ಪ್ರಕಾರದ ಒಂದು ವರ್ಗೀಕರಣವನ್ನು ಪ್ರಸ್ತಾಪಿಸುತ್ತಾರೆ. ಸ್ಪೆನ್ಸರರ ಪ್ರಕಾರ ಈ ಥರ ಸೈನಿಕ ಸಮಾಜಗಳು ಮತ್ತು ಕೈಗಾರಿಕಾ ಸಮಾಜಗಳು ಯಾವ ರೀತಿ ಇರುತ್ತವೆ, ಅವುಗಳ ಸ್ವರೂಪ ಏನು, ಅವುಗಳಲ್ಲಿರುವಂಥ ಗುಣಲಕ್ಷಣಗಳೇನು ಅನ್ನುವಂಥದ್ದನ್ನು ಈ ಸಮಾಜ ವಿಕಾಸ ಸಿದ್ಧಾಂತದಲ್ಲಿ ಪ್ರಸ್ತಾಪಿಸ್ತಾರೆ. ಮೊದಲನೆಯದಾಗಿ ಹರ್ಬರ್ಟ್ ಸ್ಪೆನ್ಸರರ ಪ್ರಕಾರ ಸೈನಿಕ ಸಮಾಜಗಳಲ್ಲಿರುವಂಥ ಕೆಲವೊಂದು ಗುಣಲಕ್ಷಣಗಳೆಂದರೆ, ಸೈನಿಕ ಸಮಾಜಗಳಲ್ಲಿ ಕಡ್ಡಾಯ ಸ್ವರೂಪದ ಸಹಕಾರ ಕಂಡುಬರುತ್ತದೆ. ಸೈನಿಕ ಸಮಾಜಗಳು ಸಂಘಟಿತವಾಗಿ ಸೈನ್ಯದ ಮೂಲಕನೇ ನಿಯಂತ್ರಿಸಲ್ಪಡುವುದರಿಂದ ಅಲ್ಲಿ ಸಹಕಾರ ಅನ್ನುವಂಥದ್ದು ಕಡ್ಡಾಯವಾಗಿಯೇ ಏರ್ಪಡುತ್ತದೆ. ಸಹಕಾರವನ್ನು ಐಚ್ಛಿಕವಾಗಿ ನಿರ್ವಹಿಸಲು ಅವಕಾಶ ಮಾಡಿಕೊಡದೆ ಸಮಾಜದಲ್ಲಿರುವಂಥವರು ಪ್ರತಿಯೊಬ್ಬರೂ ಕೂಡ ಸೈನಿಕ ಸಮಾಜದ ಆಡಳಿತದಲ್ಲಿ ಕಡ್ಡಾಯವಾಗಿ ನೆರವನ್ನು ನೀಡಲೇಬೇಕು ಅಥವಾ ಸಹಕಾರವನ್ನು ಕೊಡಲೇಬೇಕನ್ನುವಂಥ ಒಂದು ಗುಣವನ್ನು ಸೈನಿಕ ಸಮಾಜಗಳು ಹೊಂದಿರುತ್ತವೆ. ಹಾಗೆ ಇನ್ನೊಂದು ಅದರ ಗುಣ ಅಧಿಕಾರದ ಕೇಂದ್ರೀಕರಣ. ಸೈನಿಕ ಸಮಾಜಗಳಲ್ಲಿ ಅಧಿಕಾರ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಹಂಚಿಕೆಯಾಗಿರದೆ ಅಧಿಕಾರ ಅನ್ನುವಂಥದ್ದು ಕೇವಲ ಸೈನ್ಯದಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತದೆ. ಸೈನ್ಯವನ್ನು ನಿರ್ವಹಣೆ ಮಾಡುವಂಥ ಒಬ್ಬ ವ್ಯಕ್ತಿಯಲ್ಲಿ ಇಡೀ ಅಧಿಕಾರ ಅನ್ನುವಂಥದ್ದು ಕೇಂದ್ರೀಕೃತವಾಗಿರುತ್ತದೆ. ಸೈನಿಕ ಸಮಾಜದಲ್ಲಿ ಏರ್ಪಡುವಂಥ ಪ್ರತಿಯೊಂದು ಚಟುವಟಿಕೆಗಳನ್ನು ಈ ಸೈನ್ಯವೇ ನಿರ್ವಹಿಸುತ್ತದೆ. ಏಕೆಂದರೆ ಆ ಎಲ್ಲ ಅಧಿಕಾರವನ್ನು ಸೈನ್ಯವೇ ಹೊಂದಿರುತ್ತದೆ. ಇವತ್ತಿನ ಸಮಾಜದಲ್ಲಿ ನಾವು ಸರ್ಕಾರ ಹೇಗೆ ಅಧಿಕಾರವನ್ನು
ವಿಸ್ತರಿಸದ ಆ ಥರನಾಗಿರುವಂಥ ಅಧಿಕಾರದ ವಿಸ್ತರಣೆಯನ್ನು ನಾವು ಸೈನಿಕ ಸಮಾಜಗಳಲ್ಲಿ ಕಾಣುವಂತಿರಲಿಲ್ಲ. ಹಾಗೆ ಸೈನಿಕ ಸಮಾಜಗಳಲ್ಲಿರುವಂಥ ಇನ್ನೊಂದು ವಿಶಿಷ್ಟ ಗುಣವೆಂದರೆ ಸ್ತರ ವಿನ್ಯಾಸ. ಸೊ ಆ ಸೈನಿಕ ಸಮಾಜಗಳಲ್ಲಿ ಅಂತಸ್ತು ಅಧಿಕಾರ ಅನ್ನುವಂಥದ್ದು ಹಲವಾರು ಸ್ತರಗಳಲ್ಲಿ ವಿಂಗಡಣೆಗೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಆ ಥರ ಸ್ತರ ವಿನ್ಯಾಸವು ಅತ್ಯಂತ ಹೆಚ್ಚಾಗಿ ಕಂಡುಬರುತ್ತಿದ್ದೇ ಈ ಸೈನಿಕ ಸಮಾಜಗಳಲ್ಲಿ. ಸೊ ಕೆಳಹಂತದಿಂದ ಮೇಲ್ಸ್ತರದವರೆಗೆ ಈ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಸಮುದಾಯ ಅಥವಾ ವ್ಯಕ್ತಿಗೂ ಕೂಡ ಅದರದೇ ಆಗಿರುವಂಥ ಒಂದು ಸ್ಥಾನ ಅಥವಾ ಸ್ತರವನ್ನು ಹೊಂದಿರುವಂಥದ್ದನ್ನು ಈ ಸಮಾಜಗಳಲ್ಲಿ ನಾವು ಕಾಣ್ತೀವಿ. ಹಾಗೆ ಸಾಮಾಜಿಕ ಸಂಘಟನೆ ಎನ್ನುವಂಥದ್ದು ಈ ಸಮಾಜದಲ್ಲಿ ಬಹುಮುಖ್ಯವಾಗಿ ಕಂಡುಬರುತ್ತದೆ. ಸೈನಿಕ ಸಮಾಜಗಳು ಸಂಘಟಿತ ಸಮಾಜಗಳಾಗಿದ್ದು ಸಮಾಜದ ಪ್ರತಿಯೊಂದು ಚಟುವಟಿಕೆಗಳನ್ನು ಆಗು ಹೋಗುಗಳನ್ನು ಸಂಘಟನಾತ್ಮಕವಾಗಿಯೇ ನಿರ್ವಹಿಸುತ್ತವೆ. ಸಮಾಜದ ರಕ್ಷಣೆಯಾಗಿರ್ಬೋದು, ಸಮಾಜಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಈಡೇರಿಸುವುದಿರಬಹುದು, ಇಡೀ ಸಮಾಜವನ್ನು ಆಡಳಿತ ನಿರ್ವಹಣೆ ಇರಬಹುದು, ಇವೆಲ್ಲವನ್ನು ಒಂದು ಸಂಘಟಿತ ಪ್ರಯತ್ನದ ಮೂಲಕವೇ ಮಾಡುತ್ತವೆ. ಹಾಗಾಗಿ ಸೈನಿಕ ಸಮಾಜಗಳಲ್ಲಿ ಸಾಮಾಜಿಕ ಸಂಘಟನೆ ಅನ್ನುವಂಥದ್ದು ಒಂದು ಪ್ರಮುಖ ಗುಣವಾಗಿರುತ್ತದೆ. ಎಲ್ಲ ಅಂಶಗಳ ಮೇಲೆ ಸಂಘಟನೆ ಎಲ್ಲ ಅಂಶಗಳ ಮೇಲೆ ತನ್ನ ಪ್ರಭಾವವನ್ನು ಈ ಸೈನ್ಯವೇ ಹೊಂದಿರುವಂಥದ್ದನ್ನು ಕಾಣ್ತೀವಿ. ಹಾಗೆ ಆರ್ಥಿಕ ಸ್ವಾಯತ್ತತೆಯ ಕೊರತೆ. ಸೊ ಸೈನಿಕ ಸಮಾಜಗಳಲ್ಲಿ ಮುಕ್ತ ವ್ಯಾಪಾರಕ್ಕೆ ಅವಕಾಶ ಇರದೆ ಇಲ್ಲಿ ಆರ್ಥಿಕ ಸ್ವಾಯತ್ತತೆಯ ಒಂದು ಕೊರತೆ ಇರುವಂಥದ್ದನ್ನು ನಾವು ಕಂಡುಬರುತ್ತೇವೆ. ಏಕೆಂದರೆ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಸೈನ್ಯವೇ ನಿಯಂತ್ರಣದಲ್ಲಿಟ್ಟುಕೊಂಡಿರುವುದರಿಂದ ಆ ಸಮಾಜಗಳಲ್ಲಿ ಇಂಥ ಒಂದು ಆರ್ಥಿಕವಾದ ಮುಕ್ತತೆ ಅನ್ನುವಂಥದ್ದು, ಸ್ವಾತಂತ್ರ್ಯ ಅನ್ನುವಂಥದ್ದು ಒಂದು ಕೊರತೆಯ ಅಂಶವಾಗಿ ಕಂಡುಬರುತ್ತದೆ. ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ನಿರ್ಧಾರಗಳನ್ನು ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಅಧಿಕಾರವನ್ನು ಸೈನಿಕ ಸಮಾಜಗಳೇ ಅಥವಾ ಸೈನ್ಯವೇ ಸಂಘಟನಾತ್ಮಕವಾಗಿ ನಿರ್ವಹಿಸುವುದರಿಂದ ಇಲ್ಲಿ ಆರ್ಥಿಕವಾಗಿ ಮುಕ್ತತೆ, ಸ್ವಾಯತ್ತತೆಯ ಒಂದು ಕುಂಠಿತತೆ ಕಂಡುಬರುವಂಥ ಒಂದು ಲಕ್ಷಣವನ್ನು ಕಾಣುತ್ತೇವೆ. ಹೀಗಾಗಿ ಈ ಒಂದು ಲಕ್ಷಣಗಳನ್ನು ನಾವು ಸೈನಿಕ ಸಮಾಜಗಳಲ್ಲಿ ಕಂಡುಬರುವಂಥದ್ದನ್ನು ಕಾಣುತ್ತೇವೆ. ಇದನ್ನು ಹರ್ಬರ್ಟ್ ಸ್ಪೆನ್ಸರ್ ಅವರು ತಮ್ಮ ಸಾಮಾಜಿಕ ವಿಕಾಸ ಸಿದ್ಧಾಂತದಲ್ಲಿ ಸಮಾಜಗಳ ವಿಕಾಸಗತಿಯಲ್ಲಿ ಬರುವಂಥ ಈ ಸೈನಿಕ ಸಮಾಜದ ಲಕ್ಷಣಗಳನ್ನು ಪ್ರಸ್ತಾಪಿಸಿದ್ದಾರೆ. Dear students, according to Herbert Spencer, in the evolution process, military societies changed as industrial societies. So here another one classification made by Herbert Spencer. In a society, how the people internally control the society. Based on this, Herbert Spencer classified the society in the evolution process as military societies changed as industrial societies. And Herbert Spencer mentioned some important features of military societies. Military societies have some characters like compulsory cooperative nature. In military society, cooperation is mandatory. It is compulsory. Everyone should cooperate to the military or to the administration. The whole administration activity or maintenance by only military, and military what needs the all the help and cooperation we must and should provide. This is the one nature of military society. And another one, centralization of power. All the power is centered only in military. Military can only administrate
the whole state or society. Any decision or any action only taken by the military. It means the power is not to the everyone or decentralization of power. The power is only concentrate in the military hands. And another one, in military society, it always give preference to social stratification. So here in military society, all the position and status, it is arranged hierarchically from bottom to higher level. Every people or every community has its own stratification or hierarchical position. How in a military system we found some statuses or stratification, the all is followed in military societies. And another one, social organization. Here the social organization is very much found among military societies. Already I told, military society means it is an organized society. So all the administration, management and all the activities takes place with the help of this military through organizationally. The organization is the center point of the military society. It is systematically managed, and there is a lack of economic autonomous. In military society, there is no open market or open commercial activities or open economic system. There is a lack of economic autonomous because all the economical activities and economy is controlled by military. So military is a head of the all the economical activities. So there is a lack of economic autonomous. So these all are the some features of military societies. ಹಾಗೆ ಇನ್ನೊಂದು ಸಮಾಜ, ಅದರಲ್ಲಿ ಕೈಗಾರಿಕಾ ಸಮಾಜಗಳು. ಸೊ ಸೈನಿಕ ಸಮಾಜಗಳು ಕೈಗಾರಿಕಾ ಸಮಾಜಗಳಾಗಿ ವಿಕಸನ ಹೊಂದಿದಂಥ ಸಂದರ್ಭದಲ್ಲಿ ಕೈಗಾರಿಕಾ ಸಮಾಜದಲ್ಲಿ ಯಾವ ಗುಣಲಕ್ಷಣಗಳು ಕಂಡುಬರುತ್ತವೆ ಅಂತ. ಸೊ ಕೈಗಾರಿಕಾ ಸಮಾಜಗಳಲ್ಲಿ ಐಚ್ಛಿಕ ಸ್ವರೂಪದ ಸಹಕಾರ ಕಂಡುಬರುತ್ತದೆ. ಸೈನಿಕ ಸಮಾಜಗಳಲ್ಲಿ ಕಡ್ಡಾಯ ಸ್ವರೂಪದ ಸಹಕಾರವಿದ್ದರೆ ಕೈಗಾರಿಕಾ ಸಮಾಜಗಳಲ್ಲಿ ಐಚ್ಛಿಕ ಸ್ವರೂಪದ ಸಹಕಾರವಿರುತ್ತದೆ. ಸಹಕಾರವನ್ನು ನೀಡಲೇಬೇಕೆಂಬಂಥ ಕಡ್ಡಾಯವೇನಿಲ್ಲ. ನಾವು ಸಹಕಾರವನ್ನು ನೀಡಬಹುದು, ನೀಡದೇ ಇರಬಹುದು. ಆ ಆಯ್ಕೆ ನಮಗೆ ಅಥವಾ ಸಮುದಾಯಕ್ಕೆ, ಸಮೂಹಕ್ಕೆ ಬಿಟ್ಟಿದ್ದು. ಸೊ ಎಲ್ಲಿ ನಮಗೆ ಸಹಕಾರವನ್ನು ನಮ್ಮ ಇಷ್ಟದ ಪ್ರಕಾರ ನಿರ್ವಹಣೆಗೆ ಅವಕಾಶವಿದೆಯೋ ಅದು ಕೈಗಾರಿಕಾ ಸಮಾಜದ ಒಂದು ವಿಶಿಷ್ಟ ಗುಣ ಅಂತ. ಹಾಗೆ ಕೈಗಾರಿಕಾ ಸಮಾಜಗಳು ಮುಕ್ತ ವ್ಯಾಪಾರಕ್ಕೆ ಅವಕಾಶವನ್ನು ಕಲ್ಪಿಸುತ್ತವೆ. ಮಿಲಿಟರಿ ಸಮಾಜಗಳು ಒಂದು ನಿಯಂತ್ರಣ ಹೊಂದಿದಂತೆ ಇವು ನಿಯಂತ್ರಿತವಾಗಿರದೆ ಒಂದು ಮುಕ್ತವಾದ ವ್ಯವಹಾರವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತವೆ. ಕೈಗಾರಿಕಾ ಸಮಾಜಗಳು ಉತ್ಪಾದನೆಯನ್ನೇ ಕೇಂದ್ರ ಬಿಂದುವಾಗಿಟ್ಟುಕೊಂಡಿರುವುದರಿಂದ ಆ ಉತ್ಪಾದಿಸಿದಂಥ ಸರಕುಗಳು ಮುಕ್ತವಾಗಿ ವ್ಯವಹಾರಕ್ಕೆ ಒಳಪಡುವುದರ ಮೂಲಕನೇ ಸಮಾಜದಲ್ಲಿ ಪರಿವರ್ತನೆ, ವಿಕಸನ ವೇಗವಾಗಿ ಏರ್ಪಡುತ್ತದೆ. ಹಾಗಾಗಿ ಇಲ್ಲಿ ಮುಕ್ತವಾಗಿರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದನ್ನು ನಾವು ಕಾಣ್ತೀವಿ. ಹಾಗೆ ಸ್ವತಂತ್ರ ಐಚ್ಛಿಕ ಸಂಘಟನೆಗಳು ಬೆಳೆದು ಬರುವಂಥದ್ದು ಈ ಕೈಗಾರಿಕಾ ಸಮಾಜಗಳಲ್ಲಿ. ಮಿಲಿಟರಿ ಸಮಾಜದಲ್ಲಿ ಸಾಮಾಜಿಕ ಸಂಘಟನೆ ಅನ್ನುವಂಥದ್ದು ಅದು ಸೈನಿಕ ಸಮಾಜ ಆಗಿದ್ದರೆ, ಆದರೆ ಕೈಗಾರಿಕಾ ಸಮಾಜಗಳಲ್ಲಿ ಕೇವಲ ಒಂದೇ ಒಂದು ಸಂಘಟನೆ ಕೇಂದ್ರ ಬಿಂದುವಾಗಿರದೆ ಸ್ವತಂತ್ರವಾಗಿರುವಂಥ ಐಚ್ಛಿಕ ಸಂಘಟನೆಗಳು ಬೆಳೆದು ಬರಲಿಕ್ಕೆ ಅವಕಾಶವಿದೆ. ತಮ್ಮ ಆಸಕ್ತಿ, ಉದ್ದೇಶಕ್ಕನುಗುಣವಾಗಿ
ತಮಗಿಷ್ಟ ಬಂದಂಥ ಸಂಘಟನೆಗಳನ್ನು ರೂಪಿಸುವಂಥ ಗುಣ ಹೊಂದಿರುವಂಥದ್ದು ಕೈಗಾರಿಕಾ ಸಮಾಜ. ಹಾಗಾಗಿನೇ ಇವತ್ತು ಕೈಗಾರಿಕಾ ಸಮಾಜಗಳಲ್ಲಿ ಕಾರ್ಮಿಕ ಸಂಘಟನೆಗಳು, ಬಂಡವಾಳಶಾಹಿ ಸಂಘಟನೆಗಳು, ಬೇರೆ ಬೇರೆ ವೃತ್ತಿ ಸಂಘಟನೆಗಳು ಬೆಳೆದು ಬಂದಿರುವಂಥದ್ದನ್ನು ಕಾಣ್ತೀವಿ. ಇಲ್ಲಿ ತಮಗಿಷ್ಟ ಬಂದಂಥ ಸಂಘಟನೆಗಳನ್ನು ರೂಪಿಸಲಿಕ್ಕೆ ಸ್ವಾತಂತ್ರ್ಯವಿದೆ. ಅದು ತಮಗಿಷ್ಟ ಬಂದಂಥ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶವೂ ಕೂಡ ಇದೆ. ಇದು ಕೈಗಾರಿಕಾ ಸಮಾಜದ ಒಂದು ಗುಣ. ಹಾಗೆ ಕೈಗಾರಿಕಾ ಸಮಾಜ ಅಧಿಕಾರದ ವಿಕೇಂದ್ರೀಕರಣವನ್ನು ಗುಣವನ್ನು ಹೊಂದದ. ಎಲ್ಲ ಅಧಿಕಾರವನ್ನು ತನ್ನಲ್ಲಿನೇ ಕೇಂದ್ರೀಕರಿಸಿಕೊಳ್ಳದೆ ತನ್ನಲ್ಲಿರುವಂಥ ಅಧಿಕಾರವನ್ನು ಆಯಾ ಹಂತದ ಸ್ತರಗಳಲ್ಲಿರುವಂಥವರಿಗೆ ವಿಕೇಂದ್ರೀಕರಿಸಿಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಕೈಗಾರಿಕೆಯಲ್ಲಿ ಒಂದು ಬಂಡವಾಳಶಾಹಿ ಮುಖ್ಯಸ್ಥನಲ್ಲಿರುವಂಥ ಅಧಿಕಾರವು ಇನ್ನುಳಿದ ಯೂನಿಟ್ದ ಪ್ರತಿಯೊಬ್ಬರಿಗೂ ಕೂಡ ವಿಸ್ತರಣೆಗೊಂಡಿರುವಂಥದ್ದನ್ನು ಕಾಣ್ತೀವಿ. ಮ್ಯಾನೇಜರ್ ಆಗಿರ್ಬೋದು, ಲೇಬರರ್ ಆಗಿರ್ಬೋದು, ಹೀಗೆ ಅಧಿಕಾರ ಮತ್ತು ಚಟುವಟಿಕೆ ಜವಾಬ್ದಾರಿಗಳನ್ನುವಂಥದ್ದು ವಿಕೇಂದ್ರೀಕರಿಸಲ್ಪಟ್ಟಿರುತ್ತವೆ. ಇವತ್ತಿನ ವೈಜ್ಞಾನಿಕ ಸಮಾಜಗಳಲ್ಲಿ ಅಧಿಕಾರದ ವಿಕೇಂದ್ರೀಕರಣವನ್ನು ಕಾಣ್ತೀವಲ್ಲ, ಅದು ಕೈಗಾರಿಕಾ ಸಮಾಜದ ಒಂದು ವಿಶಿಷ್ಟ ಗುಣ. ಹಾಗೆ ಕೈಗಾರಿಕಾ ಸಮಾಜಗಳಲ್ಲಿ ಆರ್ಥಿಕ ಸ್ವಾಯತ್ತತೆ ಇದೆ. ತಮಗಿಷ್ಟ ಬಂದಿರುವಂಥ ಆರ್ಥಿಕ ಚಟುವಟಿಕೆಯನ್ನು ನಿರ್ವಹಿಸುವ, ಹೊಂದುವ, ಮುಕ್ತ ವ್ಯಾಪಾರವನ್ನು ಮಾಡುವ, ಆದಾಯವನ್ನು ಗಳಿಸುವ, ತಮ್ಮದೇ ಆಗಿರುವಂಥ ಆರ್ಥಿಕ ಚಟುವಟಿಕೆಯ ಅಥವಾ ಆರ್ಥಿಕ ಘಟಕವನ್ನು ಸ್ಥಾಪಿಸುವ ಮುಕ್ತ ಅವಕಾಶಗಳಿವೆ. ಇದನ್ನೇ ಆರ್ಥಿಕ ಸ್ವಾಯತ್ತತೆ ಅಂತ ಕರಿತೀವಿ. ಈ ಥರ ಆರ್ಥಿಕವಾಗಿ ಮುಕ್ತತೆ ಅಥವಾ ಸ್ವಾಯತ್ತತೆಯನ್ನು ನೀಡುವಂಥ ಗುಣ ಕೈಗಾರಿಕಾ ಸಮಾಜದ್ದು. ಈ ಥರ ಹರ್ಬರ್ಟ್ ಸ್ಪೆನ್ಸರರು ಮಿಲಿಟರಿ ಸಮಾಜದಲ್ಲಿದ್ದಂಥ ಒಂದು ಗುಣಗಳು ವಿಕಾಸಗತಿಯಲ್ಲಿ ಪರಿವರ್ತನೆಗೊಂಡು ಕೈಗಾರಿಕಾ ಸಮಾಜಗಳಲ್ಲಿ ಎಷ್ಟೋ ಪರಿವರ್ತನೆಗಳಾದದ್ದನ್ನೇ ಅವರು ಸಾಮಾಜಿಕ ವಿಕಸನ ಅಂತ ಕರೆದಿದ್ದಾರೆ. Dear students, the another one type of society mentioned by Herbert Spencer, that is industrial societies. Industrial societies also have their own features. First one, in industrial society there is a optional cooperative nature. How in military society the cooperation is compulsory, that is not compulsory in industrial society. It is left to individual or group or community. It may help or may not. It is by choice. The optional cooperative system or process is always found in industrial society. And also industrial societies, they are providing open trade system. They give opportunity to everyone to involve in trade and business and commercial activities. It is an important nature of industrial society. And independent voluntary organizations, there is an opportunity to introduce or establish independent voluntary organizations. But in military society there is only social organization, that is the military. But this type of situation is not found in industrial society. In industrial society there are different voluntary organizations established. For example, capitalists organizations, laborers organizations, occupational organizations. These all different organizations established as for their interest, as for their work of nature, as for their aims and objectives. There is a lot of opportunities to have different independent voluntary organizations, and everyone have an opportunity to take membership in every organizations. And the decentralization of power. In industrial society, power is decentralized. It is not centralized. How military society centralized the power, this is not situation found in industrial society. In industrial society, from bottom to upper level, the authority or power is distributed to everyone. Everyone
what he had some responsibilities and duties, he must and should have his own power. It means nowadays societies what following the decentralization of power, it is an important nature of industrial society. And another one, economic autonomous. Industrial societies are providing total freedom, especially in the economic aspect. Anybody can establish or form a unit and involve in production. He may involve in trade and business, as well as to have their own economic or production centers or units. It means there is a totally opportunity to everyone to involve in economic activities. There is no restriction. But in military society, this is only controlled by the military. But in industrial society, it is not controlled by any one center or any one authority. It is totally autonomous. So these all are the some features of industrial society. ಹರ್ಬರ್ಟ್ ಸ್ಪೆನ್ಸರರು ಮುಂದುವರಿದು ಸಾಮಾಜಿಕ ವಿಕಾಸದ ಕುರಿತಂತೆ ಒಂದು ಅವಲೋಕನವನ್ನು ಪ್ರಸ್ತಾಪಿಸುತ್ತಾರೆ. ಸೊ ಅವರು ಸಾಮಾಜಿಕ ವಿಕಾಸವನ್ನು ಕುರಿತಂತೆ ಮಾಡಿರುವಂಥ ಒಂದು ವೀಕ್ಷಣೆ ಅಥವಾ ಅವಲೋಕನ ಏನೆಂದರೆ, ಒಂದು, ವಿಕಾಸವು ನಿರಂತರವಾಗಿ ನಡೆಯುತ್ತಿರುತ್ತದೆ. ಹರ್ಬರ್ಟ್ ಸ್ಪೆನ್ಸರರ ಪ್ರಕಾರ ವಿಕಾಸವು ನಿಷ್ಕರುಣೆಯಿಂದ ಮತ್ತು ನಿರಂತರವಾಗಿ ನಡೆಯುತ್ತಿರುತ್ತದೆ ಅಂತ. ವಿಕಾಸ ಪ್ರಕ್ರಿಯೆ ಎನ್ನುವಂಥದ್ದು ಈಗಲೂ ಕೂಡ ನಿರಂತರವಾಗಿ ಮುಂದುವರೆದಿದೆ ಎಂಬುದು ಅವರ ವಿಚಾರ. ವಿಕಾಸ ಯಾವಾಗಲೂ ನಿಧಾನವಾಗಿ ನಿರಂತರವಾಗಿ ಸಾಗುವಂಥ ಪ್ರಕ್ರಿಯೆಯಾಗಿದ್ದು, ಅದು ಅದರದೇ ಆಗಿರುವಂಥ ಕೆಲವೊಂದು ತತ್ವಗಳಡಿಯಲ್ಲಿ ಅದು ಯಾವಾಗಲೂ ಮುಂದುವರಿಯುತ್ತಿರುತ್ತದೆ. ಮಾನವ ಸಮಾಜ ಇಡಿಯಾಗಿ ವಿಕಾಸ ತತ್ವಗಳತ್ತ ಸಾಗುತ್ತಿದ್ದರೂ ಕೆಲವೊಂದು ಸಮೂಹಗಳು ತಾತ್ಕಾಲಿಕವಾಗಿ ಹಿಮ್ಮುಖವಾಗಿ ಚಲಿಸಬಹುದನ್ನುವಂಥ ವಿಚಾರವನ್ನು ಕೂಡ ಸ್ಪೆನ್ಸರರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವರು ವಿಕಾಸ ತತ್ವಕ್ಕೆ ಹೇಳುವ ಹಾಗೆ ಶಕ್ತಿ ಹೇಗೆ ನಿರಂತರವಾಗಿ ಮುಂದುವರಿಯುತ್ತದೆಯೋ ಹಾಗೆ ವಿಕಾಸವು ಕೂಡ ನಿರಂತರವಾಗಿ ಮುಂದುವರಿಯುತ್ತದೆ ಅನ್ನುವಂಥ ವಿಚಾರವನ್ನು ಅಥವಾ ಒಂದು ಅವಲೋಕನವನ್ನು ಮಾಡಿದ್ದಾರೆ. ಸ್ಪೆನ್ಸರ್ಸ್ ಅಬ್ಸರ್ವೇಷನ್ ರಿಗಾರ್ಡಿಂಗ್ ಸೋಷಿಯಲ್ ಎವಲ್ಯೂಷನ್. He observed some aspects especially in this process, that is the social evolution process. The first one observation is that evolution is continuous. According to Herbert Spencer, evolution is always going on continuously, and it takes place slowly and continuously. Yet today also the evolution process is going on. The evolution process takes place on some principles, and it is slowly continuously going on. The human society, totally human society, moves on the principles of evolution, and some groups temporarily they are move backward. This is the opinion expressed by Herbert Spencer. Anyway, how the power is or force is continues, the same evolution also continuously moves, or it takes place continuously. ಹಾಗೆ ವಿಕಾಸವು ಅನಿವಾರ್ಯ ಮತ್ತು ಪ್ರಗತಿಪರವಾಗಿರುತ್ತದೆ. ಹರ್ಬರ್ಟ್ ಸ್ಪೆನ್ಸರ್ ಪ್ರಕಾರ ವಿಕಾಸ ಅನ್ನುವಂಥದ್ದು ಅನಿವಾರ್ಯ, ಅದು ಏರ್ಪಡಲೇಬೇಕಂತ. ವಿಕಾಸವು ಏರ್ಪಡುವುದರಿಂದ ಪ್ರಗತಿಗಳು ಏರ್ಪಡುತ್ತವೆ, ಅಥವಾ ಇದು ವಿಕಾಸ ಅನ್ನುವಂಥದ್ದು ಯಾವಾಗಲೂ ಪ್ರಗತಿಪರವಾಗಿರುತ್ತದೆ. ಮಾನವರು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬೆಳೆಯುವ ಪ್ರಕ್ರಿಯೆ ಸಹಜ ಮತ್ತು ಅನಿವಾರ್ಯ. ಅದೇ ರೀತಿ
ಮಾನವ ಸಮಾಜವು ಕೂಡ ವಿಕಾಸ ಹೊಂದುವುದು ಅಷ್ಟೇ ಅನಿವಾರ್ಯವಾಗಿದೆ ಎಂಬುದು ಹರ್ಬರ್ಟ್ ಸ್ಪೆನ್ಸರರ ಅಭಿಪ್ರಾಯ. ವಿಕಾಸವೆಂದರೆ ಪ್ರಗತಿ ಪಥದಲ್ಲಿ ನಡೆಯುವುದು ಮತ್ತು ಅದು ಪೂರ್ವ ನಿರ್ಧರಿತವಾದದ್ದು ಎಂಬುದು ಸ್ಪೆನ್ಸರರ ವಿಚಾರ. ಹಾಗಾಗಿಯೇ ಸಮಾಜಗಳು ಹಂತ ಹಂತವಾಗಿ ವಿಕಸನ ಹೊಂದುತ್ತಾ ಅವು ಪ್ರಗತಿ ಪಥದಲ್ಲಿ ಸಾಗುತ್ತಾ ಬಂದಿರುವಂಥದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ಸೆಕೆಂಡ್ observation is that evolution is inevitable and progressive. According to Herbert Spencer, we can't stop the evolution. It is always inevitable. It always takes place, and when the evolution takes place, the progress also conduct. How human beings, they naturally or casually grow from childhood to adulthood, the same human society itself evolute from simple to complex. It is inevitable. Evolution means it is the always going on progressive way, and it is predetermined. The progress is predetermined and it takes place only based on evolution. And here evolution is always going on. When the evolution takes place, the society is also comes under in the progress. ಹಾಗೆ ಮೂರನ ಅವಲೋಕನ, ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಸಮಾಜಗಳು ಸಾಗುತ್ತವೆ ಅಂತ. ಸಮಾಜಗಳು ವಿಕಾಸಗತಿಯಲ್ಲಿ ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಸಾಗುತ್ತವೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಸಾಮಾಜಿಕ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುವುದರಿಂದ ಸಮಾಜಗಳು ಬದಲಾದ ಸ್ಥಿತಿಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಪ್ರಯತ್ನಿಸುತ್ತಿರುತ್ತವೆ. ಸಮಾಜಗಳು ನಡೆಸುವ ಹೋರಾಟ, ಪ್ರಯತ್ನಗಳು ಮತ್ತು ಹೊಂದಾಣಿಕೆಯ ಪ್ರಕ್ರಿಯೆ ಒಂದು ಹಂತಕ್ಕೆ ಬಂದಾಗ ಒಂದು ಸಮತೋಲನವನ್ನುವಂಥದ್ದು ಕಂಡುಬರುತ್ತದೆ. ಸೊ ಸಮಾಜಗಳು ಒಂದು ಹಂತವನ್ನು ತಲುಪಿದ ನಂತರ ಒಂದು ರೀತಿಯಾದಂಥ ಪರಿವರ್ತನೆಗಳು ಕಂಡುಬರುತ್ತವೆ. ಹೀಗೆ ಸಮಾಜಗಳು ವಿಕಾಸಗತಿಯಲ್ಲಿ ಸರಳತೆಯಿಂದ ಬೆಳೀತಾ ಹೋದ ಹಾಗೆ, ವಿಕಸನಗೊಳ್ತಾ ಹೋದ ಹಾಗೆ ಸಂಕೀರ್ಣತೆಯನ್ನು ತಲುಪುತ್ತವೆ. ಏಕರೂಪತೆಯಿಂದ ಬಹುರೂಪತೆಯೆಡೆಗೆ ಸಮಾಜಗಳು ಸಾಗುತ್ತವೆ ಎನ್ನುವುದು ಹರ್ಬರ್ಟ್ ಸ್ಪೆನ್ಸರನ ವಿಚಾರ. ಹಾಗಾಗಿ ಆರಂಭದಲ್ಲಿ ಸರಳವಾಗಿದ್ದಂಥ ಸಮಾಜಗಳು ಇಂದು ಕೈಗಾರಿಕಾ ಸಂಕೀರ್ಣ ಸಮಾಜಗಳಾಗಿ ಬೆಳೆದಿವೆ ಎನ್ನುವಂಥದ್ದು ಸ್ಪೆನ್ಸರನ ಅವಲೋಕನ. Another one observation made by Herbert Spencer: societies moves from simple to complex. The social process is always going on. The society is also changed as for the situation with the help of adjustment. They always involved in the social process, and the societies always struggle and made effort and adjustment for maintain their conditions, and when they reach in the balance stage, they are established or evolute as a simple societies. And the process of evolution, they are changed from simple to complex. According to Herbert Spencer, with the help of evolution process, the societies are moves from simple to complex one, from uniformity to diversity. So this is observation made by Herbert Spencer. ಹರ್ಬರ್ಟ್ ಸ್ಪೆನ್ಸರ್ ನೀಡಿರುವಂಥ ಈ ಸಾಮಾಜಿಕ ವಿಕಾಸವಾದ ಸಿದ್ಧಾಂತವು ಅಥವಾ ಡಾರ್ವಿನ್ವಾದ ಸಿದ್ಧಾಂತವು ಟೀಕೆಗೆ ಒಳಪಟ್ಟಿದ್ದನ್ನು ನಾವು ಕಾಣ್ತೀವಿ. ಇದನ್ನು ವಿಮರ್ಶಾತ್ಮಕ ಮೌಲ್ಯಮಾಪನ ಮಾಡಿದಾಗ ಕೆಲವೊಂದು ಚಿಂತಕರು, ವಿದ್ವಾಂಸರು ಹರ್ಬರ್ಟ್ ಸ್ಪೆನ್ಸರರ ಸಾಮಾಜಿಕ ವಿಕಾಸವಾದದ ಸಿದ್ಧಾಂತದ ಕುರಿತು ಕೆಲವೊಂದು ಟೀಕೆಗಳನ್ನು, ವಿಮರ್ಶೆಗಳನ್ನು ವ್ಯಕ್ತಪಡಿಸಿದ್ದನ್ನು ನಾವು ಕಾಣ್ತೀವಿ. ಒಂದು,
ಸಾಮಾಜಿಕ ವಿಕಾಸವು ಏಕಮುಖವಾಗಿ ನಡೆಯುತ್ತದೆ ಎಂಬುದನ್ನು ಒಪ್ಪಿಕೊಳ್ಳುವುದಿಲ್ಲ. ಕೆಲವೊಂದು ಸಿದ್ಧಾಂತಕಾರರು ಅಥವಾ ಸಮಾಜಶಾಸ್ತ್ರಜ್ಞರು ಹರ್ಬರ್ಟ್ ಸ್ಪೆನ್ಸರ್ ಹೇಳಿದ ಹಾಗೆ ಸಾಮಾಜಿಕ ವಿಕಾಸವು ಏಕಮುಖವಾಗಿ ನಡೆಯುತ್ತದೆ, ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಸಾಗುತ್ತದೆ ಎನ್ನುವಂಥ ವಿಚಾರವನ್ನು ಒಪ್ಪಿಕೊಳ್ಳೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಕಠಿಣವಾಗಿರುವಂಥವು ಸರಳವಾಗುತ್ತವೆ, ಸರಳವು ಕಠಿಣವಾಗುತ್ತವೆ ಅನ್ನುವಂಥ ವಿಚಾರನೂ ಇಲ್ಲಿ ಅಥವಾ ಪ್ರಕ್ರಿಯೆಯೂ ನಡೀತಾ ಇರೋದ್ರಿಂದ ಇದನ್ನು ಏಕಮುಖವಾಗಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೆಂಬುದನ್ನು ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಸೊ ಕ್ರಿಟಿಕಲ್ ಅಸೈನ್ಮೆಂಟ್ about the views of Herbert Spencer on social evolution theory. The first criticism made by the scholar or sociologist, they don't agree. Some scholars and sociologists, they don't agree social evolution takes place in a single way. How here Herbert Spencer said that the society takes for evolution from simple to complex in a single way, but they are not agree here that takes place in a single way. Maybe they are simple to complex or complex to simple. It may be in the two-way process. ಎರಡನೆಯದ್ದು, ಸರ್ಕಾರ ಅಥವಾ ರಾಜ್ಯ ಸಾಮಾಜಿಕ ವಿಕಾಸದಲ್ಲಿ ಮಧ್ಯಪ್ರವೇಶಿಸಬಾರದು ಎಂಬ ವಿವರವಾದವು ಟೀಕೆಗೆ ಒಳಗಾಗಿದೆ. ಸೊ ಹರ್ಬರ್ಟ್ ಸ್ಪೆನ್ಸರರು ಸಾಮಾಜಿಕ ವಿಕಾಸ ಅನ್ನುವಂಥದ್ದು ನಿರಂತರ ಹಾಗೂ ಸ್ವಾಭಾವಿಕವಾಗಿ ಏರ್ಪಡುವ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಸರ್ಕಾರ ಅಥವಾ ರಾಜ್ಯ ಮಧ್ಯಪ್ರವೇಶಿಸಬಾರದು ಎಂಬುವಂಥ ವಿಚಾರವನ್ನು ಅಲ್ಲಗಳೆಯುತ್ತಾರೆ ಅಥವಾ ಒಪ್ಪಿಕೊಳ್ಳುವುದಿಲ್ಲ. ಸಮಾಜ ವಿಕಾಸಗೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಯ ಅಥವಾ ಸರ್ಕಾರಗಳ ಹಸ್ತಕ್ಷೇಪ ಇರಲೇಬೇಕು, ಅವುಗಳ ಭಾಗವಹಿಸುವಿಕೆ ಮಧ್ಯಪ್ರವೇಶ ಇರಲೇಬೇಕನ್ನುವಂಥದ್ದು ಕೆಲವರ ವಾದ. Another one criticism is that Herbert Spencer's opinion, that is, the government or state is not interfere in social evolution. It is also criticized by some scholars. Herbert Spencer said that in the social evolution process, the government or state not interfere because it is continuous and natural. We don't interfere it. But some scholars and sociologists criticized that here there is a need of interfere of government or state, especially in the social evolution. ಇನ್ನೊಂದು, ವ್ಯಕ್ತಿಗೆ ಸಮುದಾಯಕ್ಕಿಂತಲೂ ಹೆಚ್ಚಿನ ಮಹತ್ವ ನೀಡಿದ್ದಕ್ಕೆ ಇದು ಸಮುದಾಯವನ್ನು ಅವಗಣಿಸುತ್ತದೆ ಎಂದು ಬೋಗಾರ್ಡಸರು ವಿಮರ್ಶಿಸಿದ್ದಾರೆ. ಬೋಗಾರ್ಡಸ್ ಅವರ ಪ್ರಕಾರ ನಾವು ವ್ಯಕ್ತಿಗೆ ಮಹತ್ವ ಕೊಡೋದ ಹಾಗೆ ಸಮುದಾಯಕ್ಕೂ ಮಹತ್ವ ಕೊಡಬೇಕನ್ನುವಂಥದ್ದು. ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜ ವಿಕಾಸದಲ್ಲಿ ವ್ಯಕ್ತಿನೇ ಕೇಂದ್ರ ಬಿಂದು ಅಂತ ಹೇಳ್ತಾರೆ. ವ್ಯಕ್ತಿಯಿಂದಲೇ ಇಡೀ ಸಮುದಾಯ ಸಮಾಜ ವಿಕಸನಗೊಳ್ಳುತ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ವ್ಯಕ್ತಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಸಮುದಾಯಕ್ಕೆ ಆದ್ಯತೆ ಕೊಡದೇ ಇರುವಂಥದ್ದನ್ನು ಬೋಗಾರ್ಡಸರು ವಿಮರ್ಶಿಸಿದ್ದಾರೆ. ಇಲ್ಲಿ ವ್ಯಕ್ತಿಗೆ ಅವಕಾಶ ಪ್ರಾಮುಖ್ಯತೆ ನೀಡಿದಾಗ ಸಮುದಾಯ ನಿರ್ಲಕ್ಷಿಸಲ್ಪಡುತ್ತದೆ. ಅಂದರೆ ವ್ಯಕ್ತಿ ಸಮುದಾಯದ ಮೂಲಕನೇ ಬೆಳೆದು ಬರ್ತಾನೆ, ಸಮುದಾಯ ವ್ಯಕ್ತಿಯಿಂದಲೇ ಬೆಳೆದು ಬರುತ್ತದೆ ಅಂದಾಗ ಅವೆರಡಕ್ಕೂ ಸಮಾನ ಆದ್ಯತೆ ನೀಡಬೇಕೆನ್ನುವುದು ಬೋಗಾರ್ಡಸರ ವಿಚಾರ. Bogardas also criticized that it neglects the community because it gives more importance to individual than community. Herbert Spencer give more importance to the individual, not to the community, because individual is the center point in the creation of society or creation of a community, and in the evolution process human being or individual is the center point, but it is criticized, opposed by Bogardas. Here the both are important. How here individual or human being or the center point, the community also itself more importance in the social evolution. The both are essential in the social evolution. It is opinion expressed by Bogardas. ಹಾಗೆ
ಸಾಮಾಜಿಕ ವಿಕಾಸದ ಒಂದೇ ಹಂತದಲ್ಲಿನ ಎಲ್ಲ ಸಮಾಜಗಳು ಒಂದೇ ರೀತಿಯ ಸಂಸ್ಕೃತಿಯನ್ನು ಹೊಂದಿರುತ್ತದೆ ಎಂಬ ಇವರ ವಿಚಾರವನ್ನು ಒಪ್ಪಿಕೊಳ್ಳುವುದಿಲ್ಲ. ಸೊ ಸಾಮಾಜಿಕ ವಿಕಾಸದಲ್ಲಿ ಎಲ್ಲ ಸಮಾಜಗಳಲ್ಲಿರುವಂಥ ಸಂಸ್ಕೃತಿ, ಅವುಗಳ ವಿಕಸನ ಒಂದೇ ರೀತಿಯಾಗಿರುತ್ತದೆ ಎನ್ನುವಂಥ ಹರ್ಬರ್ಟ್ ಸ್ಪೆನ್ಸರ್ನ ವಿಚಾರವನ್ನು ಕೆಲವೊಂದು ಸಿದ್ಧಾಂತಕಾರರು ಒಪ್ಪಿಕೊಳ್ಳುವುದಿಲ್ಲ. ಒಂದೊಂದು ಸಮಾಜದಲ್ಲಿ ಒಂದು ರೀತಿಯ ಸಂಸ್ಕೃತಿಗಳಿದ್ದು, ಕೆಲವೊಂದು ಸರಳ ಸಂಸ್ಕೃತಿ ಇರ್ತವೆ, ಕೆಲವೊಂದು ಕಠಿಣವಾಗಿರುವಂಥ ಸಾಂಸ್ಕೃತಿಕ ನಿಯಮಗಳನ್ನು ಹೊಂದಿರುತ್ತವೆ. ಹಾಗಾಗಿ ಅಲ್ಲಿ ವಿಕಸನ ಒಂದೇ ಹಂತದಲ್ಲಿ ಅಥವಾ ಒಂದೇ ರೀತಿಯಲ್ಲಿ ಏರ್ಪಡುವುದಿಲ್ಲ. ಹೀಗಾಗಿ ಈ ವಿಚಾರವನ್ನಿಟ್ಟುಕೊಂಡು ಕೆಲವೊಂದು ಸಿದ್ಧಾಂತಕಾರರು ಹರ್ಬರ್ಟ್ ಸ್ಪೆನ್ಸರ್ನ ವಿಚಾರವನ್ನು ಟೀಕಿಸ್ತಾರೆ ಅಥವಾ ವಿಮರ್ಶಿಸ್ತಾರೆ. According to Herbert Spencer, he said that in the social evolution theory, there is a single stage. All the societies have a single culture and always involved in the social evolution process. But it is not agreed by some scholars or sociologists, because all societies are not simple and they did not have a simple culture. Some societies are very complex and they have complex culture. The evolution process is different, and simple societies cultural which had a simple culture, their process is different. It means this theory is not applicable universally. ಸೊ ಏನೇ ಆದರೂ ಕೂಡ ಹರ್ಬರ್ಟ್ ಸ್ಪೆನ್ಸರ್ನ ಸಿದ್ಧಾಂತವನ್ನು ಟೀಕೆಗೊಳಪಡಿಸಿದರೂ ಕೂಡ ಅವನು ಕೊಟ್ಟಿರುವಂಥ ಸಾಮಾಜಿಕ ವಿಕಾಸವಾದ ಸಿದ್ಧಾಂತವು ಹೆಚ್ಚು ವೈಜ್ಞಾನಿಕವಾಗಿದೆ ಮತ್ತು ಅದು ಒಪ್ಪಿಕೊಳ್ಳುವಂಥ ವಿಚಾರವಾಗಿದೆ. ಆಗಸ್ಟ್ ಕೋಮ್ಟನಿಗೆ ಹೋಲಿಕೆ ಮಾಡಿದರೆ ಸಮಾಜ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ ಹರ್ಬರ್ಟ್ ಸ್ಪೆನ್ಸರ್ನ ಸಾಮಾಜಿಕ ವಿಕಾಸವಾದ ಸಿದ್ಧಾಂತವು ಹೆಚ್ಚು ವೈಜ್ಞಾನಿಕವಾಗಿರುವಂಥದ್ದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಡಿಯರ್ ಸ್ಟೂಡೆಂಟ್ಸ್, ಹಿಯರ್ there is any critical assessment about social evolution theory of Herbert Spencer, but here the theory of social evolution, it is totally scientific and it is agreed by almost all the scholars and thinkers. Compared to Auguste Comte social evolution theory, here Herbert Spencer social evolution theory is scientific and systematic. It is more acceptable. So this is the theory of Herbert Spencer. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಹರ್ಬರ್ಟ್ ಸ್ಪೆನ್ಸರ್ನ ಇನ್ನೊಂದು ಸಿದ್ಧಾಂತದ ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.